Hello friends, welcome to Vijay Shekhar Vanijya Patashale. Friends, today I'll explain the new topic in CLSP, Company Law and Secretarial Practice. It is allotment of shares. Friends, you are already know the stages in formation of company. There are 4 stages: promotion, incorporation, capital rising and business commencement. After completion of incorporation stage, public company has to collect required amount of capital from the public by issue of shares and debentures. For that, first they have to issue prospectus to the public, invite applications and allot shares to them. This stage is known as capital rising stage. ಇಲ್ಲಿ ಕಂಪನಿ ಫಾರ್ಮೇಷನಲ್ಲಿ ಬರುವಂತಹ ಮೂರನೇ ಸ್ಟೇಜೇ ಕ್ಯಾಪಿಟಲ್ ರೈಸಿಂಗ್ ಸ್ಟೇಜು, ಬಂಡವಾಳ ಸಂಗ್ರಹಿಸುವ ಹಂತ. ಈ ಹಂತದಲ್ಲಿ ಕಂಪನಿ ತನಗೆ ಬೇಕಾದಂತಹ ಬಂಡವಾಳವನ್ನು ಪಬ್ಲಿಕ್ಸಿಂದ ಶೇರ್ಸ್ ಅಥವಾ ಡಿಬೆಂಚರ್ ಮೂಲಕ ಕಲೆಕ್ಟ್ ಮಾಡಬೇಕಾಗತ್ತೆ. ಆ ಕಲೆಕ್ಟ್ ಮಾಡಬೇಕಾದ್ರೆ ಮೊದಲು ಅವರು ಪಬ್ಲಿಕ್ಕಿಗೆ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡಬೇಕು, ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡಿ ಆಮೇಲೆ ಶೇರ್ಸನ್ನು ಅಲಾಟ್ಮೆಂಟ್ ಮಾಡಬೇಕಾಗತ್ತೆ. ಈ ಎಲ್ಲ ಒಂದು ಚಟುವಟಿಕೆಗಳನ್ನು ಒಳಗೊಂಡಿರೋ ಹಂತವೇ ಕ್ಯಾಪಿಟಲ್ ರೈಸಿಂಗ್ ಸ್ಟೇಜ್ ಅಂತ ಕರಿತೀವಿ. The capital rising stage is divided into two sections, that is share application and share allotment. ಈ ಕ್ಯಾಪಿಟಲ್ ರೈಸಿಂಗ್ ಸ್ಟೇಜನ್ನು ಎರಡು ವಿಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ. ಒಂದು ಶೇರ್ ಅಪ್ಲಿಕೇಶನ್ನು, ಇನ್ನೊಂದು ಶೇರ್ ಅಲಾಟ್ಮೆಂಟು. ಶೇರ್ ಅಪ್ಲಿಕೇಶನಲ್ಲಿ ಏನು ಮಾಡ್ತೀವಿ? ಶೇರ್ ಅಪ್ಲಿಕೇಶನ್ ಡೀಲ್ಸ್ ವಿತ್ company issue prospectus to the public and collect application through bankers. The application money is credited in separate bank account. The company consolidated daily report, scrutinize the application, sort the names and enter in share application register. At the end of the date of closure of issue, application list is closed. With that list, if company collect the minimum subscription, proceeds to allotment of shares. ಇಲ್ಲಿ ಪ್ರಾಸ್ಪೆಕ್ಟಸನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದ ಮೇಲೆ ಅವರಿಂದ ಅಪ್ಲಿಕೇಶನ್ಸ್ನ ನಾವು ಇನ್ವೈಟ್ ಮಾಡ್ತೀವಿ. ಅವರಿಂದ ಏನು ಕಲೆಕ್ಟ್ ಮಾಡುವಂಥ ಅಪ್ಲಿಕೇಶನ್ ಮನಿ ಇದೆಯಲ್ವ, ಅದನ್ನು ಒಂದು ಸಪ್ರೇಟಾಗಿ ಬ್ಯಾಂಕ್ ಅಕೌಂಟಲ್ಲಿ ನಾವು ಇಟ್ಟಿರ್ತೀವಿ. ನಾವು ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವರೆಲ್ಲ ನೇಮ್ಸನ್ನು ಶೇರ್ ಅಪ್ಲಿಕೇಶನ್ ರಿಜಿಸ್ಟರಲ್ಲಿ ಬರೀತಿಡ್ತಾ ಇರ್ತೀವಿ. ಯಾವಾಗ ಕ್ಲೋಜರ್ ಡೇಟ್ ಆಫ್ ಇಶ್ಯೂ ಇರುತ್ತಲ್ವ, ಆ ಡೇಟ್ ಮುಗಿದ ಮೇಲೆ ಅಪ್ಲಿಕೇಶನ್ ಲಿಸ್ಟು ಕ್ಲೋಸ್ ಆಗುತ್ತೆ. ಆಮೇಲೆ ನಾವು ಮಿನಿಮಮ್ ಸಬ್ಸ್ಕ್ರಿಪ್ಷನ್ಸ್ ಏನಾದರೂ ಕಲೆಕ್ಟ್ ಮಾಡಿದರೆ ನಾವು ಅಲಾಟ್ಮೆಂಟ್ನ ಮಾಡ್ಬೋದು, ಶೇರ್ಸ್ ಅಲಾಟ್ಮೆಂಟ್ ಮಾಡ್ಬೋದು ಪಬ್ಲಿಕ್ಕಿಗೆ. ಸೊ ಇಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು ಅಂತ ಕ್ವಶನ್ ಬರ್ಬೋದು. ಫ್ರೆಂಡ್ಸ್, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ 95% ಆಫ್ ದ ಇಶ್ಯೂಡ್ ಕ್ಯಾಪಿಟಲ್. ಫಾರ್ ಎಕ್ಸಾಂಪಲ್ 1 lakh ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ 95% ಅಂದರೆ 95,000. ನಮಗೆ 95,000ಗೆ ಮಿನಿಮಮ್ ಅಮೌಂಟ್ಗೆ ನಮಗೆ ಅಪ್ಲಿಕೇಶನ್ಸ್ ಬಂದಿರಬೇಕು. ಬಂದರೆ ಮಾತ್ರ ಶೇರ್ಸ್ನ ಅಲಾಟ್ಮೆಂಟ್ ಮಾಡ್ಬೋದು, ಇಲ್ಲಾಂದರೆ ಶೇರ್ಸ್ನ ಅಲಾಟ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಲೆಟ್ಸ್ ನೋ ವಾಟ್ ಈಸ್ ಎ ಅಲಾಟ್ಮೆಂಟ್ ಆಫ್ ಶೇರ್ಸ್. ಇನ್ ಸಿಂಪಲ್, ಅಲಾಟ್ಮೆಂಟ್ ಆಫ್ ಶೇರ್ಸ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ಸ್ ಅಕಾರ್ಡಿಂಗ್ ಟು ದ ರಿಕ್ವೆಸ್ಟ್ ಆಫ್ ಅಪ್ಲಿಕೇಶನ್. ಇನ್ ಸಿಂಪಲ್ ಅಲಾಟ್ಮೆಂಟ್ ಅಂತಂದರೆ ಏನು ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ಸ್. ಸೊ ಯಾರಿಗೆ ನಾವು ಶೇರ್ಸ್ನ ಹಂಚ್ತೀವಿ ಅಂತಂದರೆ ಫಾರ್ ದ ಅಪ್ಲಿಕೆಂಟ್ಸ್, ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ನಾವು ಶೇರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವ್ರ ಅಪ್ಲಿಕೇಶನಲ್ಲಿ ನನಗೆ ಎಷ್ಟು ಶೇರ್ ಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ, ಅವರ ರಿಕ್ವೆಸ್ಟ್ ಪ್ರಕಾರ ನಾವು ಶೇರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಇಟ್ ಈಸ್ ಕಾಲ್ಡ್ ಆಸ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಅಲಾಟ್ಮೆಂಟ್ ಈಸ್ ದ appropriation out of previously unappropriated capital of company of a certain number of shares and debentures to an applicant by a resolution of board of directors in response to the application. So in response to the application of the applicants, the company, by passing the board of directors resolution, they are going to distribute or appropriate the previously unappropriated capital of company
ಇನ್ ಎ ಸರ್ಟೈನ್ ನಂಬರ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್. ಇಲ್ಲಿ ಕಂಪ್ನಿ ಏನು ಅಪ್ಲಿಕೇಶನ್ ಹಾಕಿದಾರಲ್ವ ಅದಕ್ಕೆ ರೆಸ್ಪಾನ್ಸ್ ಆಗಿ ಅವರಿಗೆ ಅಪ್ಲಿಕೆಂಟ್ಗೆ ರಿಪ್ಲೈ ಕೊಡ್ತಾ ಇದ್ದಾರೆ. ಆ ಒಂದು ಪ್ರೀವಿಯಸ್ ಅನ್ಅಪ್ರೋಪ್ರಿಯೇಟೆಡ್ ಕ್ಯಾಪಿಟಲ್ ಯಾವುದಿರುತ್ತಲ್ವ, ಅಂದರೆ ಹಂಚದೇ ಇರುವಂತಹ ಬಂಡವಾಳ ಯಾವುದಿರುತ್ತಲ್ವ ಅದರಲ್ಲಿನ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸನ್ನು ಪಬ್ಲಿಕ್ಕಿಗೆ ಹಂಚುವುದನ್ನು ನಾವು ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತ ನಾವು ಕರಿಬೋದು. ಫೀಚರ್ಸ್ ಆಫ್ ಅಲಾಟ್ಮೆಂಟ್ ನೋಡೋಣ, ಏನೇನು ಫೀಚರ್ಸ್ ಇರುತ್ತೆ ಅಂತ. ಫಸ್ಟ್ ಫೀಚರ್ ಆಫ್ ಅಲಾಟ್ಮೆಂಟ್ ಇಟ್ ಈಸ್ ಎ ರೆಸ್ಪಾನ್ಸ್ ಗಿವೆನ್ ಬೈ ಕಂಪ್ನಿ ಟು ಅಪ್ಲಿಕೆಂಟ್ಸ್. ಯಾರು ಅಪ್ಲಿಕೇಶನ್ ಹಾಕಿದಾರಲ್ವ ಅವರಿಗೆ ನಾವು ರಿಪ್ಲೈ ಕೊಡ್ತೀವಲ್ವ ಅಥವಾ ರೆಸ್ಪಾನ್ಸ್ ಏನು ಕೊಡ್ತೀವಲ್ವ ಅದೇ ಯಾವುದಾಗಿರುತ್ತೆ, ಅಲಾಟ್ಮೆಂಟ್ ಆಗಿರುತ್ತೆ. ಇಟ್ ಈಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಔಟ್ ಆಫ್ ಪ್ರೀವಿಯಸ್ಲಿ ಅನ್ಅಪ್ರೋಪ್ರಿಯೇಟೆಡ್ ಕ್ಯಾಪಿಟಲ್. ಯಾವ್ದು ಅನ್ಅಪ್ರೋಪ್ರಿಯೇಟೆಡ್ ಕ್ಯಾಪಿಟಲ್ ಇರುತ್ತಲ್ವ, ಅಂದರೆ ಹಂಚದೇ ಇರುವಂತಹ ಬಂಡವಾಳ ಏನಿರುತ್ತಲ್ವ ಅದರಲ್ಲಿನ ಇರುವಂತಹ ಶೇರ್ಸ್ ಅಥವಾ ಡಿಬೆಂಚರ್ಸ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತೀವಿ. ಸೊ ದಿಸ್ ಈಸ್ ದ ಸೆಕೆಂಡ್ ಫೀಚರ್. ಥರ್ಡ್ ಫೀಚರ್, ಎ ಡಿಫೈನ್ಡ್ ನಂಬರ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಇಲ್ಲಿ ಅಲಾಟ್ಮೆಂಟ್ ಅಂತಂದರೆ ಸರ್ಟೈನ್ ನಂಬರ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದ ಅಪ್ಲಿಕೆಂಟ್ಸ್. ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಒಂದು ನಿರ್ದಿಷ್ಟವಾದಂತಹ ಷೇರುಗಳು ಅಥವಾ ಡಿಬೆಂಚರ್ಸ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಫೋರ್ತ್ ಫೀಚರ್ ಇಸ್ ದಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಿವ್ ಕನ್ಸೆಂಟ್ ಆ್ಯಂಡ್ ಅಕ್ಸೆಪ್ಟ್ ದ ಅಪ್ಲಿಕೇಶನ್ಸ್ ಆ್ಯಂಡ್ ಅಲಾಟ್ ಶೇರ್ಸ್ ಥ್ರೂ ದೇರ್ ರೆಸಲ್ಯೂಷನ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ರೆಸಲ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ರೆಸಲ್ಯೂಷನ್ ಇಲ್ಲ ಅಂತಂದರೆ ನಾವು ಶೇರ್ಸನ್ನು ಅಲಾಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ದೇ ಹ್ಯಾವ್ ಟು ಬಿ ಅಕ್ಸೆಪ್ಟ್ ದ ಆಫರ್ ಆಫ್ ದ ಅಪ್ಲಿಕೆಂಟ್ಸ್. ಅದಕ್ಕೆ ನಾವು ಹೇಳ್ತೀವಿ ದ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ಈಸ್ ಆ್ಯನ್ ಇನ್ವಿಟೇಷನ್. ಸೊ ಪ್ರಾಸ್ಪೆಕ್ಟಸ್ನ ಕೊಡುವಂಥದ್ದು ಇನ್ವಿಟೇಷನನ್ನು ನಾವು ಕೊಡೋದು ಯಾರಿಗೆ, ಪಬ್ಲಿಕ್ಕಿಗೆ. ರಿಸೀವಿಂಗ್ ದ ಅಪ್ಲಿಕೇಶನ್ ಈಸ್ ಆ್ಯನ್ ಆಫರ್ ಬೈ ದ ಪಬ್ಲಿಕ್. ಯಾರು ನಮ್ಮ ಇನ್ವಿಟೇಷನನ್ನು ನೋಡಿ ಅಪ್ಲಿಕೇಶನ್ ಹಾಕ್ತಾರಲ್ವ ಅಲ್ಲಿಗೆ ಪಬ್ಲಿಕ್ಸ್ ಏನು ಮಾಡ್ತಾ ಇದ್ದಾರೆ, ಕಂಪ್ನಿಗೆ ಆಫರ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಅಲಾಟ್ಮೆಂಟ್ ಈಸ್ ಎನ್ ಅಕ್ಸೆಪ್ಟೆನ್ಸ್. ಅವರ ಆಫರನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅಕ್ಸೆಪ್ಟ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಅವರಿಗೆ ಶೇರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಫೀಚರ್ಸ್ನ ಇದ್ದರೆ ನಾವು ಅದನ್ನು ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತ ನಾವು ಕರೀಬೋದು. ಇನ್ ಸಿಂಪಲ್ ಅಲಾಟ್ಮೆಂಟ್ ಈಸ್ ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ಸ್ ಅಕಾರ್ಡಿಂಗ್ ಟು ದ ರಿಕ್ವೆಸ್ಟ್ ಆಫ್ ದ ಅಪ್ಲಿಕೆಂಟ್ಸ್. ಡಿಸ್ಟ್ರಿಬ್ಯೂಟ್ ಮಾಡೋವಂಥದ್ದು ಶೇರ್ಸ್ ಅಥವಾ ಡಿಬೆಂಚರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಅಪ್ಲಿಕೆಂಟ್ಸ್ನ ರಿಕ್ವೆಸ್ಟ್ ಪ್ರಕಾರ ಹಂಚೋದನ್ನು ನಾವು ಶೇರ್ ಅಲಾಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಟಾಪಿಕ್ಕಿಗೆ ನಾವು ಬರೋಣ, ವ್ಯಾಲಿಡ್ ಅಲಾಟ್ಮೆಂಟ್. ಹಾಗಾದರೆ ಹೇಗೆ ಬೇಕೋ ಹಾಗೆ ಅಲಾಟ್ಮೆಂಟ್ ಮಾಡ್ಬೋದಾ? ಸೊ ಹೇಗೆ ಬೇಕೋ ಹಾಗೆ ನಾವು ಅಲಾಟ್ಮೆಂಟ್ ಮಾಡೋಂಗಿಲ್ಲ. ವ್ಯಾಲಿಡ್ ಅಲಾಟ್ಮೆಂಟ್, ದ ಅಲಾಟ್ಮೆಂಟ್ ಹ್ಯಾಸ್ ಟು ಫಾಲೋ ದ legal requirements. When the legal requirements are fulfilled, such allotment is called as an valid allotment. The following requirements are to be fulfilled to make a valid allotment. First one, according to Indian Contract Act 1872. Indian Contract Act 1872 ಪ್ರಕಾರ 3 ಕಂಡೀಷನ್ಸು ಸ್ಯಾಟಿಸ್ಫೈ ಆಗಬೇಕು, 3 ರಿಕ್ವೈರ್ಮೆಂಟ್ಸು ಫುಲ್ಫಿಲ್ ಆಗಬೇಕು, ಆಗ ಮಾತ್ರ ವ್ಯಾಲಿಡ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ಕಂಡೀಷನ್ ಇಸ್ ದಟ್ ದೇರ್ ಮಸ್ಟ್ ಬಿ ವ್ಯಾಲಿಡ್ ಆಫರ್. ವೆನ್ ಎ ಪಬ್ಲಿಕ್ ಸಬ್ಮಿಟ್ ದೇರ್ ಆಫರ್ ಇನ್ ಎ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇಟ್ ಬಿಕಮ್ಸ್ ಆ್ಯನ್ ವ್ಯಾಲಿಡ್ ಆಫರ್. ಇಲ್ಲಿ ಶೇರ್ಸನ್ನು ಅಲಾಟ್ಮೆಂಟ್ ಮಾಡಬೇಕು ಅಂತಂದರೆ ದೇರ್ ಮಸ್ಟ್ ಬಿ ವ್ಯಾಲಿಡ್ ಆಫರ್. ಇಲ್ಲಿ ಆಫರ್ ಅಂತಂದರೆ ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಅವರು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ಕಂಪ್ನಿಗೆ ನನಗೆ ಶೇರ್ಸ್ ಕೊಡಿ ಅಂತ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಬೇಕು. ಅದನ್ನು ನಾವು ಆಫರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾರು ಶೇರ್ಸ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಶೇರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ವ್ಯಾಲಿಡ್ ಅಕ್ಸೆಪ್ಟೆನ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಶುಡ್ ಅಕ್ಸೆಪ್ಟ್ ದ ಆಫರ್ ಆಫ್ ಪಬ್ಲಿಕ್ ಥ್ರೂ ಪಾಸಿಂಗ್ ರೆಸಲ್ಯೂಷನ್ ಟು ಅಲಾಟ್ ದ ಶೇರ್ಸ್. Board of Directors has to accept the offer of the public.
ಅವರೇನು ಅಪ್ಲಿಕೇಶನ್ ಹಾಕಿದರೆ ಅದನ್ನು ಅಕ್ಸೆಪ್ಟ್ ಮಾಡಿ ಒಂದು ರೆಸಲ್ಯೂಷನ್ಸನ್ನು ಪಾಸ್ ಮಾಡಬೇಕಾಗತ್ತೆ. ರೆಸಲ್ಯೂಷನ್ ಪಾಸ್ ಮಾಡಿದರೆ ಮಾತ್ರ ನಾವು ಶೇರ್ಸನ್ನು ಅಲಾಟ್ಮೆಂಟ್ ಮಾಡ್ಬೋದು, ಆಗ ಅದು ವ್ಯಾಲಿಡ್ ಅಲಾಟ್ಮೆಂಟ್ ಆಗುತ್ತೆ. ಸೊ ದೇರ್ ಮಸ್ಟ್ ಬಿ ವ್ಯಾಲಿಡ್ acceptance by board of directors. And third condition, communicate the acceptance. Resolution passed by board of directors. After that, secretary of company prepare letters of allotment and send to the registered address of applicants. ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಅವರ ಅಪ್ಲಿಕೇಶನನ್ನು ಅಕ್ಸೆಪ್ಟ್ ಮಾಡಿರೋದಕ್ಕೆ ಲೆಟರನ್ನು ಕಳಿಸ್ಕೊಡ್ಬೇಕಾಗತ್ತೆ, ಅಕ್ಸೆಪ್ಟೆನ್ಸ್ ಲೆಟರನ್ನು ಕಳಿಸ್ಕೊಡ್ಬೇಕಾಗತ್ತೆ. ದೀಸ್ ಆರ್ ದ 3 ಕಂಡೀಷನ್ಸ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಈ 3 ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಿದರೆ ನಾವು ಅದನ್ನು ವ್ಯಾಲಿಡ್ ಅಲಾಟ್ಮೆಂಟ್ ಅಂತ ಕರಿಬೋದು. ಇದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಪ್ರಕಾರ. ಆ್ಯಂಡ್ ಸೆಕೆಂಡ್ ಕಂಡೀಷನ್ಸ್ ಅಂಡರ್ ಸೆಕ್ಷನ್ 69 ಆಫ್ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್. ಅಂಡರ್ ಸೆಕ್ಷನ್ 69 of Indian Companies Act ಪ್ರಕಾರ 3 following requirements are to be fulfilled to make valid allotment. First condition, the company must have collect the minimum subscription within the stipulated period. ಏನು ಕಂಪ್ನಿ ಏನು ಪ್ರಿಸ್ಕ್ರೈಬ್ಡ್ ಟೈಮ್ ಪೀರಿಯಡ್ ಏನಿದೆಯಲ್ವಾ, ಆ ಟೈಮ್ ಪೀರಿಯಡ್ ಒಳಗಡೆ ಮಿನಿಮಮ್ ಸಬ್ಸ್ಕ್ರಿಪ್ಷನನ್ನು ಕಲೆಕ್ಟ್ ಮಾಡಿರಬೇಕಂದ್ರೆ 95% ಆಫ್ ದ ಇಶ್ಯೂಡ್ ಕ್ಯಾಪಿಟಲ್ನ ಕಲೆಕ್ಟ್ ಮಾಡಿರಬೇಕು. ಕಲೆಕ್ಟ್ ಮಾಡಿಲ್ಲ ಅಂತಂದರೆ ಶೇರ್ಸ್ನ ಅಲಾಟ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಇದು ಫಸ್ಟ್ ಕಂಡೀಷನ್ನು. ಸೆಕೆಂಡ್ ಕಂಡೀಷನು, ದ ಅಪ್ಲಿಕೇಶನ್ ಮನಿ ಮಸ್ಟ್ ನಾಟ್ ಬಿ ಲೆಸ್ ದ್ಯಾನ್ 5% ಆಫ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಫಾರ್ ಎಕ್ಸಾಂಪಲ್, ಇಫ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ ಈಸ್ 100 rupees, ಆ 100ಅಲ್ಲಿ 5%ಗಿಂತ ಕಡಿಮೆ ಇರಬಾರ್ದು. ಅಂದರೆ ಅಪ್ಲಿಕೇಶನ್ ಮನಿ ಮೋರ್ ದ್ಯಾನ್ 5 rupees ಇರಬೇಕು, 5 rupeesಗಿಂತ ಕಡಿಮೆ ಇರಬಾರ್ದು. ಇದು ಸೆಕೆಂಡ್ ಕಂಡೀಷನ್. ಥರ್ಡ್ ಕಂಡೀಷನ್, ಅಪ್ಲಿಕೇಶನ್ ಮನಿ ಶುಡ್ ಡೆಪಾಸಿಟ್ ಇನ್ ಎ ಸೆಪರೇಟ್ ಬ್ಯಾಂಕ್ ಅಕೌಂಟ್ ಟಿಲ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕಲೆಕ್ಟೆಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ಫಸ್ಟಲ್ಲಿ ಹೇಳಿದ್ದೀನಿ ನಿಮಗೆ. ಮಿನಿಮಮ್ ಸಬ್ಸ್ಕ್ರಿಪ್ಷನನ್ನು ಕಲೆಕ್ಟ್ ಮಾಡ್ದೇ ಶೇರ್ಸನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಪ್ಲಿಕೇಶನ್ ಮನಿ ಶುಡ್ ಬಿ ಡೆಪಾಸಿಟೆಡ್ ಇನ್ ದ ಸೆಪರೇಟ್ ಬ್ಯಾಂಕ್ ಅಕೌಂಟಲ್ಲಿ ಅದನ್ನು ಡೆಪಾಸಿಟ್ ಮಾಡಿರಬೇಕಾಗತ್ತೆ. ಎಲ್ಲಿವರೆಗೆ ಅಂದರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕಲೆಕ್ಟ್ ಮಾಡೋವರೆಗೆ. ಒಂದು ವೇಳೆ ಮಿನಿಮಮ್ ಸಬ್ಸ್ಕ್ರಿಪ್ಷನನ್ನು ಕಲೆಕ್ಟ್ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ ಪಬ್ಲಿಕ್ಸಿಂದ ಕಲೆಕ್ಟ್ ಮಾಡಿರುವಂಥ ಅಮೌಂಟನ್ನು ಅವರಿಗೆ ವಾಪಸ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಈ 3 ಕಂಡೀಷನ್ಸನ್ನು ನಾವು ಸೆಕ್ಷನ್ 69 ಆಫ್ ದ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಫುಲ್ಫಿಲ್ ಮಾಡಬೇಕು. ಆ್ಯಂಡ್ ಥರ್ಡ್ಲಿ, ಕಂಡೀಷನ್ಸ್ ಅಂಡರ್ ಸೆಕ್ಷನ್ 70 ಆಫ್ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್. ಸೆಕ್ಷನ್ 70 ಆಫ್ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ದೇರ್ ಆರ್ 3 ಕಂಡೀಷನ್ಸ್ ಅಗೇನ್. ಫಸ್ಟ್ ಕಂಡೀಷನ್, ಎ ಕಾಪಿ ಆಫ್ ಪ್ರಾಸ್ಪೆಕ್ಟಸ್ ಆರ್ ಸ್ಟೇಟ್ಮೆಂಟ್ ಇನ್ ಲಿಯೋ ಪ್ರಾಸ್ಪೆಕ್ಟಸ್ ಮಸ್ಟ್ ಹ್ಯಾವ್ ಬೀನ್ ಫೈಲ್ಡ್ ವಿತ್ ರಿಜಿಸ್ಟ್ರಾರ್. ಕಂಪನಿಯ ನೋಂದಣಿ ಅಧಿಕಾರಿಗಳಿಗೆ ಪ್ರಾಸ್ಪೆಕ್ಟಸ್ನ ಒಂದು ಕಾಪಿನ ಕಡ್ಡಾಯವಾಗಿ ನಾವು ಸಬ್ಮಿಟ್ ಮಾಡಿರಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಅಲಾಟ್ಮೆಂಟ್ ಮಸ್ಟ್ ನಾಟ್ ಬಿ ಸ್ಟಾರ್ಟೆಡ್ ವಿತಿನ್ 5th day ಆಫ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ದ ಅಲಾಟ್ಮೆಂಟ್ ಆಫ್ ಶೇರ್ಸ್ ಶುಡ್ ನಾಟ್ ಬಿಗಿನ್ ವಿತಿನ್ ದ 5th day. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾವು 1ನೇ ತಾರೀಕು ಶೇರ್ಸನ್ನು ಅಲಾಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡಿರ್ತೀವಿ. 1ನೇ ತಾರೀಕು ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡಿರ್ತೀವಿ. 1ನೇ ತಾರೀಕು ಇಶ್ಯೂ ಮಾಡಿದರೆ ಟಿಲ್ 5 days, ಅಂದರೆ 1st, 2nd, 3rd, 4th, 5th, ಈ 5 days ಒಳಗಡೆ ನಾವು ಶೇರ್ಸ್ನ ಅಲಾಟ್ಮೆಂಟ್ ಮಾಡೋಂಗಿಲ್ಲ. ಅಂದರೆ 6th day ಆನ್ವರ್ಡ್ಸ್ ನಾವು ಅಲಾಟ್ಮೆಂಟ್ ಮಾಡ್ಬೋದು. ಇದು ಸೆಕೆಂಡ್ ಕಂಡೀಷನ್. ಥರ್ಡ್ ಕಂಡೀಷನ್, in case of statement in lieu prospectus, allotment can be made within 3 days of issue. ಒಂದು ವೇಳೆ ಪ್ರೈವೇಟ್ ಕಂಪ್ನಿ ಆದರೆ ಸ್ಟೇಟ್ಮೆಂಟ್ ಇನ್ ಲಿಯೋ ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡಿದರೆ ಅಂಥ ಕಡೆ 3 days ಆದಮೇಲೆ ಶೇರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಒನ್, ಕಂಡೀಷನ್ ಅಂಡರ್ ಸೆಕ್ಷನ್ 71 ಆಫ್ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್. 71 ಏನು ಹೇಳುತ್ತಪ್ಪ ಅಂತಂದರೆ, ಇಫ್ ಆ್ಯನ್ ಅಲಾಟ್ಮೆಂಟ್
does not satisfy requirement under section 69 and 70, it becomes irregular allotment or invalid allotment. ಸೆಕ್ಷನ್ 69 ಆ್ಯಂಡ್ 70ನಲ್ಲಿ ಏನು ಕಂಡೀಷನ್ ಇದೆಯಲ್ವ ಆ ಕಂಡೀಷನ್ಸು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ಸಚ್ ಅಲಾಟ್ಮೆಂಟನ್ನು ನಾವು ಇನ್ವ್ಯಾಲಿಡ್ ಅಲಾಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಮ್ಮ ಅಲಾಟ್ಮೆಂಟ್ ಯಾವಾಗಲೂ ವ್ಯಾಲಿಡ್ ಅಲಾಟ್ಮೆಂಟೇ ಆಗಿರಬೇಕು. ವ್ಯಾಲಿಡ್ ಅಲಾಟ್ಮೆಂಟ್ ಆಗಬೇಕು ಅಂತಂದರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಪ್ರಕಾರ 3 ಕಂಡೀಷನ್ಸು. ದೇರ್ ಮಸ್ಟ್ ಬಿ ವ್ಯಾಲಿಡ್ ಆಫರ್, ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಕಮ್ಯುನಿಕೇಟ್ ದ ಅಕ್ಸೆಪ್ಟೆನ್ಸ್. ಈ 3 ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿರಬೇಕು. ಸೆಕೆಂಡ್ಲಿ, ಅಂಡರ್ ಸೆಕ್ಷನ್ 69 ಆಫ್ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ 3 ರಿಕ್ವೈರ್ಮೆಂಟ್ಸು. ಕಂಪ್ನಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕಲೆಕ್ಟ್ ಮಾಡಿರಬೇಕು, 5% ಆಫ್ ದ ಫೇಸ್ ವ್ಯಾಲ್ಯೂಗಿಂತ ಕಡಿಮೆ ಅಪ್ಲಿಕೇಶನ್ ಮನಿ ಇರಬಾರ್ದು, ಥರ್ಡ್ ಒನ್ ಅಪ್ಲಿಕೇಶನ್ ಮನಿ ಶುಡ್ ಡೆಪಾಸಿಟೆಡ್ ಇನ್ ದ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಟಿಲ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕಲೆಕ್ಟೆಡ್. ಈ 3 ಕಂಡೀಷನ್ನು ಸೆಕ್ಷನ್ 69 ಪ್ರಕಾರ ಸ್ಯಾಟಿಸ್ಫೈ ಆಗಿರಬೇಕು. ಸೆಕ್ಷನ್ 70 ಪ್ರಕಾರ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ 3 ಕಂಡೀಷನ್ ಇರುತ್ತೆ. ಕಾಪಿ ಆಫ್ ಪ್ರಾಸ್ಪೆಕ್ಟಸ್ನ ರಿಜಿಸ್ಟ್ರಾರ್ಗೆ ಸಬ್ಮಿಟ್ ಮಾಡಿರಬೇಕು. ಅಲಾಟ್ಮೆಂಟ್ ಮಸ್ಟ್ ನಾಟ್ ಬಿ ಸ್ಟಾರ್ಟೆಡ್ ವಿತಿನ್ ದ 5th ಡೇ ಆಫ್ ಇಶ್ಯೂ ಆಫ್ ದ ಪ್ರಾಸ್ಪೆಕ್ಟಸ್. ಆ್ಯಂಡ್ ಥರ್ಡ್ ಒನ್, ಇನ್ ಕೇಸ್ ಆಫ್ ಸ್ಟೇಟ್ಮೆಂಟ್ ಇನ್ ಲಿಯೋ ಆಫ್ ಪ್ರಾಸ್ಪೆಕ್ಟಸ್ ಇದ್ದರೆ ಅಲಾಟ್ಮೆಂಟನ್ನು ವಿತಿನ್ 3rd ಡೇ ಆಫ್ ಇಶ್ಯೂ ಒಳಗಡೆ ಕೂಡ ಬೇಕಾದರೆ ಮಾಡ್ಬೋದು. ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಟು ಬಿಕಮ್ ಎನ್ ವ್ಯಾಲಿಡ್ ಅಲಾಟ್ಮೆಂಟ್. Friends, in this video I am explained about allotment of shares and the requirements of the valid allotment. So thank you for watching. If you have any doubt